ಹೆಲೋ ರೀ ಫ್ರೆಂಡ್ಸ, ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಇದು ನೋಡ್ರಿ ಸೋಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ವಾಗ್ದರ್ಗಿ ಅಂತೇಳಿ ಬರ್ತದೆ ರೀ. ಈ ವಾಗ್ದರ್ಗಿ ಒಳಗೆ ಶ್ರೀ ಭಾಗ್ಯವಂತಿ ದೇವಸ್ಥಾನ ಅದ ರೀ. ಇಲ್ಲಿ ಶಿಡಿ ಕೂಡ ನಡೀತಾವ. ನಾ ಏನು ಮಾಡಿರ್ತೀನಪ್ಪ ಅಂತಂದ್ರೆ, ನಮ್ಮ ಮನಸ್ಸಿನೊಳಗೆ ಏನೇ ಹರಿಕಿದ್ರು, ಆಮೇಲೆ ನಮ್ಗೆ ಏನೇ ಅನಿಸಿಕೆ ಇದ್ರೂ ಇಲ್ಲಿ ಕಲ್ಲು ಎತ್ತಿ ಕೇಳ್ಬೋದು ರೀ ಫ್ರೆಂಡ್ಸ. ಅಂದ್ರೆ ಏನು, ನಮ್ಮ ಮನಸ್ಸಿನಾಗ ಏನಿರ್ತದೆ, ನಮ್ಗೆ ಒಳ್ಳೇದಾಗುತ್ತೋ ಅಥವಾ ಇಲ್ಲೋ, ನಮ್ದು ಏನೋ ಒಂದು ಕೆಲಸ ಆಗ್ತದೋ ಇಲ್ಲೋ ಇಂಥ ಹರಕೆಗಳನ್ನು ಕಟ್ಕೊಂಡು ಕೇಳ್ತಾರೆ ರೀ ಫ್ರೆಂಡ್ಸ. ಹಿಂಗೆ ಕಲ್ಲು ಸರ್ಕನೆ ಎತ್ತಂದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ, ಆ ಕೆಲಸ ಆಗ್ತದೆ ಅಂದಂಗೆ ರೀ. ಅದು ಸ್ವಲ್ಪ ಭಾರ ಬತ್ತಂದ್ರೆ ಆ ಕೆಲಸ ಆಗಲ್ಲ ಅಂದಂಗೆ ರೀ ಫ್ರೆಂಡ್ಸ. ಯಾಕಂದ್ರೆ ನಾವು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ನಾವು ಮಾಡಬೇಕೀಗದ ಮಾಡ್ತೀವಿ ರೀ ಫ್ರೆಂಡ್ಸ. ನೋಡಿರಿ, ನನ್ನ ಮಗಳ ಬಗ್ಗೆ ಕೇಳಿದ್ದೆ ರೀ ಫ್ರೆಂಡ್ಸ. ನಾನು ಸೆಕೆಂಡ್ ಇಯರ್ ಒಳಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತದೆ ಆಕಿಂದು ಅಂಥೇಳಿ ಒಳ್ಳೆ ರೀತಿ ವರ ಕೊಟ್ಟಾಳ ಭಾಗಮಯಿ. ಹಾಗಾಗಿ ನಾ ಈಗ ವರ ಕೇಳತ್ತೀನಿ ನೋಡಿರಿ ಫ್ರೆಂಡ್ಸ. ಕೆಲವೊಂದು ನಮ್ಮ ಮನೆ ವಿಷಯಗಳು ಕೇಳೀನಿ ನೋಡಿರಿ. ಅದ್ರಾಗ ಹೆಣ್ಣು ಮಕ್ಳಿಗಂತೂ ದೇವಸ್ಥಾನಗಳಿಗೆ ಹೋಗೋದಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಯಾಕಪ್ಪ ಅಂದರೆ ಹೆಣ್ಮಕ್ಳಿಗೆ ದೇವ್ರಂದ್ರೆ ಅಷ್ಟು ಹತ್ಕೊಂಡು ಬಿಡ್ತಾರೆ ಅವರು. ಅದ್ರಾಗ ಗಂಡಸು ಮಕ್ಕಳನ್ನೂ ಹಚ್ಕೋತಾರೆ, ಬಟ್ ಹೆಣ್ಮಕ್ಳಿಗೆ ಜಾಸ್ತಿ ಪೂಜೆ ಪುನಸ್ಕಾರಗಳು ನೋಡಿರಿ. ನಾ ಇಲ್ಲಿ ಹೇಳಿದ ವಿಡಿಯೋ ಮೇ ಬಿ ಬರಲಿಕ್ಕಿಲ್ಲ, ಯಾಕಂದ್ರೆ ಇದು ಸೌಂಡ್ ಒಂದು ಸ್ವಲ್ಪ ಇದು ಮಾಡಿದ್ದ. ನೋಡಿರಿ, ಈಗ ಬರ್ರಿ ಇಲ್ಲಿ ಸಿಡಿ ಆಡೋದು ತೋರಿಸ್ತೀನಿ ನಿಮ್ಗೆ ಬಂಡಿ. ಆಮೇಲೆ ಇದು ಹುಣಸೆ ಗಿಡ ಅದ ರೀ. ಇಲ್ಲಿ ಎಷ್ಟು ಹರಕೆ ಹೊತ್ತಾರಲ್ಲ ಅಷ್ಟು ತೆಂಗು ಕಟ್ಟಿ ಹೋಗ್ಯಾರ. ಅದು ಹರಕೆ ಪೂರ್ಣಗಳನ್ನ ಆ ತೆಂಗ ಬಿಚ್ಚಿ ಒಕಾಡ್ತಾರಂತ್ರಿ ಫ್ರೆಂಡ್ಸ. ಹೆಂಗವು ಖೂನ್ ಸಿಗ್ತಾವಂತ ನನಗಂತೂ ಗೊತ್ತಿಲ್ಲ. ನೋಡಿರಿ, ಇಲ್ಲಿ ದೇವಿ ಅದಾಳ ನೋಡಿರಿ. ಆಕಿಂದು ನಾಗಸ್ವರೂಪ ಹೆಂಗೆ ತೋರಿಸ್ಯಾರ. ನನಗಂತೂ ನೋಡಿ ಶಾಕ್ ಆಗಿತ್ತು. ಯಾಕಪ್ಪ ಅಂತಂದ್ರೆ ಅಷ್ಟು ತೆಂಗು ಕಟ್ಟಿ ಹೋಗಿದ್ರು, ಅಷ್ಟು ಭಕ್ತರು ಬಂದಾರ ಅಲ್ಲಿ. ಇಲ್ಲಿ ಪ್ರತಿ ಶುಕ್ರವಾರ ಶಿಡಿ ನಡೀತಾವಂತ್ರಿ. ಆಮೇಲೆ ಜಾಸ್ತಿ ಇಲ್ಲಿ ಫೋರ್ಸ್ ಮಾಡಲ್ಲ, ನಮಗೆ ದುಡ್ಡು ಕೊಡ್ರಿ, ನಮಗೆ ದುಡ್ಡು ಕೊಡ್ರಿ, ಟೆಂಗ್ ಹೊಡೆಯಲಿ ಕೊಡ್ರಿ, ಅಲ್ಲಿ ಕೊಡ್ರಿ. ಈ ಕೆಲವೊಂದು ದೇವಸ್ಥಾನದಾಗ ಅದು ಜಾಸ್ತಿ ಅದಲ್ರಿ ಫ್ರೆಂಡ್ಸ. ಹಿಂಗಾಗಿ ನೋಡಿರಿ ಇಲ್ಲೆಲ್ಲ ಎಷ್ಟು ಚಂದ ಕಟ್ಟ್ಯಾರ ನೋಡಿರಿ. ಟೆಂಗ ಹರಕೆ ಹೊತ್ತವರು ಎಲ್ಲರಿಗೂ ಒಳ್ಳೇದಾಗಬೇಕು ನೋಡಿರಿ.